ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ. ಅಧ್ಯಾಯ 9 ಸಂಘರ್ಷವನ್ನು ತಡೆಯಲಾಗದು. ಲೌಕಿಕ ಜ್ಞಾನಿಗಳ ಸಾಕ್ಷಿ. ಪುಟ 292. ಇಲ್ಲಿರುವ ವಾದವು ಕಳಪೆ, ದುರ್ಬಲ, ಹತಾಶ ಮತ್ತು ಸಲಹೆ ರಹಿತವಾಗಿದೆ ಮತ್ತು ಬುದ್ಧಿವಂತ ವ್ಯಕ್ತಿ ಮತ್ತು ಉತ್ತಮ ತರ್ಕಶಾಸ್ತ್ರಜ್ಞನಿಂದ ಬಂದಿರುವುದು. ಈ ಪ್ರಪಂಚದ ಬುದ್ಧಿವಂತರು ರೋಗವನ್ನು ನೋಡುತ್ತಾರೆ, ಆದರೆ ಯಾವುದೇ ಪರಿಹಾರವನ್ನು ಕಾಣುವುದಿಲ್ಲ ಎಂದು ತೋರುತ್ತದೆ. ವಿದ್ವಾಂಸರು ಕಷ್ಟದ ಕಾರಣಗಳನ್ನು ಮತ್ತು ಅವರ ಅನಿವಾರ್ಯತೆಯನ್ನು ಸ್ಪಷ್ಟವಾಗಿ ಸೂಚಿಸುತ್ತಾರೆ ಮತ್ತು ನಂತರ ಕೆಲಸಗಾರರಿಗೆ ಪ್ರಾಯೋಗಿಕವಾಗಿ ಹೇಳುತ್ತಾರೆ. ನೀವು ಅವರನ್ನು, ಅಂದರೆ ಆವಿಷ್ಕಾರ, ವಿಜ್ಞಾನ, ಸ್ಪರ್ಧೆ ಇತ್ಯಾದಿಯವರು ನಿಮ್ಮನ್ನು ಗುಂಪುಗೂಡಿಸಲು ಮತ್ತು ನಿಮ್ಮನ್ನು ನೋಯಿಸಲು ಬಿಡಬೇಡಿ. ಆದರೆ ಕೆಲಸಗಾರರು ಸಾಕಷ್ಟು ಬುದ್ಧಿವಂತರು ಮತ್ತು ಯಂತ್ರಗಳ ಮಾಲೀಕರಾಗುವಷ್ಟು ಬಲಶಾಲಿಗಳಾಗಿರುತ್ತಾರೆಯೇ ಎಂಬ ಪ್ರಶ್ನೆಯಲ್ಲದೆ ವಿಮೋಚನೆಯ ಯಾವುದೇ ಮಾರ್ಗವನ್ನು ಅವರು ಸೂಚಿಸುವುದಿಲ್ಲ. ಆದರೆ ಅವರು ಯಂತ್ರಗಳನ್ನು ಹೊಂದಿದ್ದರು ಮತ್ತು ಅವುಗಳನ್ನು ನಿರ್ವಹಿಸಲು ಸಾಕಷ್ಟು ಬಂಡವಾಳವನ್ನು ಹೊಂದಿದ್ದರು ಎಂದು ಭಾವಿಸೋಣ. ಅಂತಹ ಕಾರ್ಖಾನೆಗಳು ಮತ್ತು ಯಂತ್ರಗಳು ಇತರರಿಗಿಂತ ಹೆಚ್ಚು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಬಹುದೇ? ಲಾಭಕ್ಕಾಗಿ ಅಲ್ಲ, ಮತ್ತು ಪರೋಪಕಾರಿ ಕಾಳಜಿಯಾಗಿ ಅವರು ದೀರ್ಘಕಾಲ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಬಹುದೇ? ಅವರು ಓವರ್ ಪ್ರೊಡಕ್ಷನ್, ಅಂದರೆ ಹೆಚ್ಚು ಉತ್ಪಾದನೆ ಹೆಚ್ಚಿಸಲು ತಮ್ಮ ಪಾಲನ್ನು ಮಾಡುತ್ತಾರೆಯೇ? ಮತ್ತು ಸ್ಥಗಿತಗೊಳಿಸುವಿಕೆಗಳನ್ನು ತಮ್ಮ ಸ್ವಂತ ಮತ್ತು ಇತರ ಕೆಲಸಗಾರರನ್ನು ನಿಷ್ಕ್ರಿಯಗೊಳಿಸುತ್ತಾರೆಯೇ? ಗಿರಣಿ ಅಥವಾ ಅಂಗಡಿಯನ್ನು ಎಲ್ಲ ಉದ್ಯೋಗಿಗಳಿಗೆ ಸಮಾನ ವೇತನದ ತತ್ವದ ಮೇಲೆ ನಡೆಸಿದರೆ ಅದು ತ್ವರಿತವಾಗಿ ದಿವಾಳಿಯಾಗುತ್ತದೆ, ಏಕೆಂದರೆ ಅದು ಕೂಲಿಗಾಗಿ ಹೆಚ್ಚು ಪಾವತಿಸುತ್ತದೆ. ಇಲ್ಲದಿದ್ದರೆ ಹೆಚ್ಚು ಕೌಶಲ್ಯವುಳ್ಳವರು ಇತರ ಸಂದರ್ಭಗಳಲ್ಲಿ ಉತ್ತಮ ವೇತನದಿಂದ ಸೆಳೆಯಲ್ಪಡುತ್ತಾರೆ ಅಥವಾ ಅವರ ವೈಯಕ್ತಿಕ ಲೆಕ್ಕದಲ್ಲಿ ಖಾಸಗಿ ಕಾರ್ಯಾಚರಣೆ ಮಾಡುತ್ತಾರೆ. ಒಂದು ಮಾತಿನಲ್ಲಿ ಹೇಳುವುದಾದರೆ, ಸ್ವಹಿತಾಸಕ್ತಿ ಸ್ವಾರ್ಥವು ಬಿದ್ದು ಹೋಗಿರುವ ಮಾನವ ಸ್ವಭಾವದಲ್ಲಿ ಎಷ್ಟು ಬೇರೂರಿದೆ ಮತ್ತು ಪ್ರಸ್ತುತ ಸಾಮಾಜಿಕ ರಚನೆಯ ಒಂದು ಭಾಗವಾಗಿದೆ. ಅದನ್ನು ಲೆಕ್ಕಿಸದವನು ತನ್ನ ತಪ್ಪನ್ನು ತ್ವರಿತವಾಗಿ ತಿಳಿಯುತ್ತಾನೆ. ಉಲ್ಲೇಖಿಸಿದ ಮುಕ್ತಾಯದ ವಾಕ್ಯವು ಗಾಜಿನ ಗೂಡಿನ ಮೊಟ್ಟೆಯಂತಿದೆ, ತುಂಬಾ ಸುಗಮವಾಗಿದೆ, ಆದರೆ ತುರ್ತು ಪರಿಸ್ಥಿತಿಗೆ ಅತ್ಯಂತ ನಿಷ್ಫಲ ಸಹಾಯ. ಇದು ಗಾಜಿನ ಗೂಡಿನ ಮೊಟ್ಟೆಯಂತಿದೆ, ನೀವು ಅದನ್ನು ಮುರಿದು ತಿನ್ನುವವರೆಗೆ ಇದು ಪರಿಹಾರದ ಬದಲಿಗೆ ಬಡಿಸುತ್ತದೆ. ಅವರು, ಅಂದರೆ ಕೆಲಸಗಾರರು, ಯಶಸ್ವಿಯಾಗಲು ಆ ಶಕ್ತಿಯನ್ನು ತಿಳಿದು ಅದರ ಹಿಂದೆ ಯೋಚಿಸಿರಬೇಕು. ಹೌದು, ಅದು ಎಲ್ಲರಿಗೂ ತಿಳಿದಿದೆ ಮತ್ತು ಆ ಆಲೋಚನೆಯ ಮೆದುಳನ್ನು ಹೊಂದಿರಬೇಕು ಮತ್ತು ಮೆದುಳುಗಳು ಉತ್ತಮ ಗುಣಮಟ್ಟ ಮತ್ತು ವ್ಯವಸ್ಥೆಯಿಂದ ಕೂಡಿರಬೇಕು. ಎಲ್ಲರೂ ಸಮಾನ ಸಾಮರ್ಥ್ಯ ಮೆದುಳನ್ನು ಹೊಂದಿದ್ದರೆ ಮನುಷ್ಯರ ನಡುವೆ ಯುದ್ಧವು ಎಷ್ಟು ಸಮಾನವಾಗಿರುತ್ತದೆ ಎಂದು ಎಲ್ಲರೂ ನೋಡಬಹುದು ಮತ್ತು ಶೀಘ್ರವಾಗಿ ಕದನ ವಿರಾಮವನ್ನು ಏರ್ಪಡಿಸಲಾಗುತ್ತದೆ ಮತ್ತು ಪರಸ್ಪರ ಹಕ್ಕುಗಳು ಮತ್ತು ಹಿತಾಸಕ್ತಿಗಳನ್ನು ಒದಗಿಸಲಾಗುತ್ತದೆ. ಇಲ್ಲವಾದರೆ ಬಹುಶಃ ಹೋರಾಟವು ಬೇಗ ಬರುತ್ತಿತ್ತು ಮತ್ತು ತೀವ್ರವಾಗುತ್ತಿತ್ತು, ಆದರೆ ಯಾವುದೇ ಐಹಿಕ ಶಕ್ತಿಯು ಅಂತಹ ಮಾನಸಿಕ ಸಮಾನತೆಯ ಸ್ಥಿತಿಯನ್ನು ಉಂಟುಮಾಡುವುದಿಲ್ಲ ಎಂದು ಮಿಸ್ಟರ್ ಇಂಗಲ್ಸೋಲ್ಗಿಂತ ಉತ್ತಮವಾಗಿ ಯಾರಿಗೂ ತಿಳಿದಿಲ್ಲ. ಉಲ್ಲೇಖಿಸಿದ 4ನೇ ಪ್ಯಾರಾಗ್ರಾಫ್ ಶ್ರೇಷ್ಠ ವ್ಯಕ್ತಿಗೆ ಅತ್ಯಂತ ವಿಶ್ವಾಸಾರ್ಹವಾಗಿದೆ. ಇದು ಪ್ರತಿ ಆತ್ಮದಲ್ಲಿ ಉದಾತ್ತ ಪ್ರತಿಧ್ವನಿಯನ್ನು ಕಂಡುಕೊಳ್ಳುತ್ತದೆ. ಅವುಗಳಲ್ಲಿ ಹಲವು ಇವೆ ಎಂದು ನಾವು ನಂಬುತ್ತೇವೆ, ಆದರೆ ಮಿತವಾದ ಸಂದರ್ಭಗಳಲ್ಲಿ ಅಥವಾ ಮಿಸ್ಟರ್ ಇಂಗರ್ಸೋಲ್ ಅವರಂತಹ ಶ್ರೀಮಂತರು ಅವರು ನಿರ್ಧರಿಸಿದಂತೆ ನಿಸ್ಸಂದೇಹವಾಗಿ ನಿರ್ಧರಿಸುತ್ತಾರೆ. ಅವರು ತಮ್ಮ ಹಣವನ್ನು ಎರಕ ಹೊಯ್ದು ಮಾನವ ಸ್ವಭಾವದ ಹಾದಿಯಲ್ಲಿ ಹರಡುವ ಸಾಮಾಜಿಕ ಪ್ರವೃತ್ತಿಯನ್ನು ತಡೆಯಲು ಅಥವಾ ಬದಲಾಯಿಸಲು ಶಕ್ತಿಹೀನರಾಗಿದ್ದಾರೆ. ಅವರ ಹಣ, ಪ್ರಭಾವ ತಮ್ಮ ದೇಹಗಳನ್ನು ನಯಾಗರದೊಂದಿಗೆ ಬಿತ್ತರಿಸುವ ಮೂಲಕ ಜಲಪಾತವನ್ನು ನಿಲ್ಲಿಸುತ್ತಾರೆ. ಕ್ಷಣಿಕ ನೀರು ಸಿಡಿಸುವಿಕೆ ಮತ್ತು ಕೋಲಾಹಲ ಎರಡೂ ಸಂದರ್ಭಗಳಲ್ಲಿ ಇರುತ್ತದೆ. ಮುಂದಿನ ಶೀರ್ಷಿಕೆ ಕಾರ್ಮಿಕ ಶಾಸನದ ಕುರಿತು ಗೌರವಾನ್ವಿತ ಜೆ.ಎಲ್. ಥಾಮಸ್ ರವರ ಹೇಳಿಕೆ. ಹಾನರಬಲ್ ಜೆ.ಎಲ್. ಥಾಮಸ್ ಆನ್ ಲೇಬರ್ ಲೆಜಿಸ್ಲೇಷನ್. ಶ್ರೀಮಂತರ ಪರವಾಗಿ ಮತ್ತು ಬಡವರ ಹಿತಾಸಕ್ತಿಗಳಿಗೆ ಹಾನಿಯುಂಟು ಮಾಡುವ ಶಾಸನ ಕಾರ್ಮಿಕರು ತಾರತಮ್ಯಕ್ಕೆ ಒಳಗಾಗಿದ್ದಾರೆ ಎಂದು ಹೇಳಲಾಗುತ್ತದೆ ಮತ್ತು ಇದರ ರದ್ದುಪಡಿಸುವಿಕೆಯು ಎಲ್ಲಾ ಗುಣಪಡಿಸುವ ಪರಿಹಾರವಾಗಿದೆ. ಸತ್ಯದಿಂದ ಹೆಚ್ಚೇನೂ ಇಲ್ಲ ಮತ್ತು ನ್ಯೂಯಾರ್ಕ್ ಟ್ರಿಬ್ಯೂನ್ನಲ್ಲಿ
ಮಾಜಿ ಯುಎಸ್ ಅಸಿಸ್ಟೆಂಟ್ ಜನರಲ್ ಅಟಾರ್ನಿ ಥಾಮಸ್‌ನಂತಹ ಉತ್ತಮ ಅರ್ಹತೆ ಹೊಂದಿರುವ ಸಂಭಾವಿತ ವ್ಯಕ್ತಿಯಿಂದ ಯುನೈಟೆಡ್ ಸ್ಟೇಟ್ಸ್ ಲೇಬರ್ ಶಾಸನದ ಸಾರಾಂಶವನ್ನು ಹೊಂದಲು ನಮಗೆ ಸಂತೋಷವಾಗಿದೆ.